ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶರು ಪ್ರಿನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ನಲ್ಲಿ ಒಂದು ವಿಶೇಷವಾದ ಪ್ರಯಾಣಕ್ಕೆ ಹೋಗ್ತಿದ್ದೇನೆ. ಬೆಂಗಳೂರಿನಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ. ರೈಲು ಪ್ರಯಾಣ ಹೇಗಿತ್ತು, ರಾಯರ ಮಠದ ಬೆಳಗ್ಗಿನ ವಾತಾವರಣ ಹೇಗಿರುತ್ತದೆ ಮತ್ತು ರಾಯರ ದರ್ಶನದ ಅದ್ಭುತ ಅನುಭವ ಎಲ್ಲವನ್ನು ಈ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೇನೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ಬನ್ನಿ, ನಮ್ಮ ಮಂತ್ರಾಲಯದ ಪ್ರಯಾಣವನ್ನು ಶುರು ಮಾಡೋಣ. ರಾತ್ರಿ 8:30ಕ್ಕೆ ನಾನು ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಮಂತ್ರಾಲಯದ ಕಡೆಗೆ ಹೋಗುವ ನೈಟ್ ಟ್ರೈನ್ಗೆ ಹೋಗ್ತಿದ್ದೆ. ಈ ಪ್ರಯಾಣಕ್ಕೆ ನಾನು 3rd AC ಟಿಕೆಟ್ ಬುಕ್ ಮಾಡಿದ್ದೆ. ಅದರೊಳಗೆ ಪಿಲ್ಲೋ, ಬೆಡ್ಶೀಟ್ ಮತ್ತು ಬ್ಲ್ಯಾಂಕೆಟ್ ಕೂಡ ಕೊಡ್ತಾರೆ. ಹೀಗಾಗಿ ಸುಖವಾಗಿ ಮಲಗಿ ಪ್ರಯಾಣ ಮುಂದುವರಿಸಿದೆ. ರಾತ್ರಿ ನಿಶಬ್ದದಲ್ಲಿ ಸಾಗುತ್ತಿದ್ದ ಈ ಟ್ರೈನು ಬೆಳಗ್ಗೆ 2:40ಕ್ಕೆ ಮಂತ್ರಾಲಯಂ ರೋಡ್ ರೈಲ್ವೆ ನಿಲ್ದಾಣಕ್ಕೆ ತಲುಪಿತು. ಅಲ್ಲಿ ಇಳಿದಾಗ ಒಂದು ವಿಶೇಷ ದೃಶ್ಯ ಕಂಡುಬಂದಿತು. ಬೆಂಗಳೂರಿನಿಂದ ಬಂದ ತುಂಬ ಭಕ್ತರು ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರ್ತಿದ್ರು. ರೈಲ್ವೆ ನಿಲ್ದಾಣದಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಲು ಶೇರಿಂಗ್ ಆಟೋಗಳ ಸೌಲಭ್ಯ ಇದೆ. ಒಬ್ಬರಿಗೆ ಸುಮಾರು 50 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಆಟೋದಲ್ಲಿ ಪ್ರಯಾಣಿಸಿ ಸ್ವಲ್ಪ ಸಮಯದಲ್ಲೇ ನಾನು ರಾಘವೇಂದ್ರ ಸ್ವಾಮಿ ಮಠ ತಲುಪಿದೆ. ಅಷ್ಟು ದೂರದಿಂದ ಬಂದ ಮೇಲೆ ಮೊದಲು ಮಠದ ಸುತ್ತಲಿನ ವಾತಾವರಣ ಹೇಗಿದೆ ಎಂದು ನೋಡಲು ಹೊರಟೆ. ಅಲ್ಲಿ ಶಾಂತಿ, ಭಕ್ತಿಯ ವಾತಾವರಣ ನೋಡುತ್ತಿದ್ದಂತೆ ಒಂದು ಭಾವನೆ ಮನಸ್ಸಿಗೆ ಬಂತು. ಕೊನೆಗೂ ರಾಯರು ನನ್ನನ್ನು ತಮ್ಮ ಕಡೆಗೆ ಕರೆಸ್ಕೊಂಡ್ರು. ನೆಮ್ಮದಿ ಎಲ್ಲಿದೆ ಅಂತ ಹೇಳ್ತಿದ್ರಲ್ಲ, ಬನ್ನಿ ಒಮ್ಮೆ ಮಂತ್ರಾಲಯಕ್ಕೆ. ಅಲ್ಲಿ ಅನೇಕ ಭಕ್ತರು ಮಠದ ಮುಂದೆಲೇ ಮಲಗಿ ವಿಶ್ರಾಂತಿ ಪಡೆದುಕೊಳ್ತಿದ್ರು. ನಾನು ರೂಮ್ಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡೆ. ಬೆಳಗ್ಗೆ 7:30ಕ್ಕೆ ಫ್ರೆಶ್ ಆಗಿ ನನ್ನ ಜೀವನದ ಅತ್ಯಂತ ವಿಶೇಷ ಕ್ಷಣವಾದ ರಾಯರ ದರ್ಶನಕ್ಕೆ ಮಠದ ಕಡೆಗೆ ಹೊರಟೆ. ಮಂತ್ರಾಲಯದಲ್ಲಿ ಒಂದು ವಿಶೇಷ ಸಂಪ್ರದಾಯ ಇದೆ. ರಾಯರ ದರ್ಶನ ಮಾಡುವ ಮೊದಲು ಗ್ರಾಮ ದೇವತೆಯಾಗಿರುವ ಶ್ರೀ ಮಂಚಾಲಮ್ಮ ದೇವಿಯವರ ದರ್ಶನ ಮಾಡಬೇಕು. ಆ ಸಂಪ್ರದಾಯದಂತೆ ನಾನು ಮೊದಲು ಮಂಚಾಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ದೇವಿಯ ದರ್ಶನ ಮಾಡಿದೆ. ದೇವಿಯ ಆಶೀರ್ವಾದ ಪಡೆದುಕೊಂಡು ನಂತರ ಮತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಡೆಗೆ ಹೋಗಿ ರಾಯರ ಬೃಂದಾವನದ ದರ್ಶನ ಮಾಡಲು ಸಾಲಿನಲ್ಲಿ ನಿಂತೆ. ಹೆಚ್ಚು ರಶ್ ಇರಲಿಲ್ಲ. ಸುಮಾರು 20 ನಿಮಿಷಗಳಲ್ಲಿ ರಾಯರ ದರ್ಶನ ಅವಕಾಶ ದೊರಕಿತು. ಕೊನೆಗೂ ಪವಿತ್ರವಾದ ರಾಯರ ಬೃಂದಾವನದ ಮುಂದೆ ನಿಂತ ಕ್ಷಣ ಮನಸ್ಸಿಗೆ ತುಂಬ ಶಾಂತಿ ಮತ್ತು ಭಕ್ತಿ ತುಂಬಿತ್ತು. ಭಕ್ತಿಯಿಂದ ನಾನು ಹೆಜ್ಜೆ ನಮಸ್ಕಾರ ಮಾಡಿ ರಾಯರಿಗೆ ನನ್ನ ಪ್ರಾರ್ಥನೆ ಸಲ್ಲಿಸಿದೆ. ಆ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಮನಸ್ಸಿನಲ್ಲಿ ರಾಯರನ್ನು ಧ್ಯಾನ ಮಾಡಿದೆ. ಮಠದ ಪವಿತ್ರವಾದ ರಾಯರ ಮಂತ್ರಾಕ್ಷತೆ ಪಡೆದುಕೊಂಡು ಆಶೀರ್ವಾದದೊಂದಿಗೆ ಹೊರಗೆ ಬಂದೆ. ಆ ಕ್ಷಣ ಮನಸ್ಸಿನಲ್ಲಿ ಉಳಿದಿದ್ದು ಒಂದು ಮಾತು ಮಾತ್ರ: ರಾಯರ ಕೃಪೆ ಇದ್ದರೆ ಜೀವನದಲ್ಲಿ ಎಲ್ಲವೂ ಸಾಧ್ಯ. ರಾಯರ ದರ್ಶನ ಮಾಡಿಕೊಂಡ ನಂತರ ಮಂತ್ರಾಲಯದ ಸುತ್ತಲಿರುವ ಇನ್ನೂ ಕೆಲವು ಪವಿತ್ರ ಸ್ಥಳಗಳನ್ನು ನೋಡಬೇಕೆಂಬ ಆಸೆ ನನಗಿತ್ತು. ಅದಕ್ಕಾಗಿ ಮಠದ ಹತ್ತಿರ ಸಿಗುವ ಶೇರಿಂಗ್ ಆಟೋನಲ್ಲಿ ನಾವು ಹೊರಟೆ. ಸಾಮಾನ್ಯವಾಗಿ ಈ ಆಟೋಗಳು ಮಂತ್ರಾಲಯದ ಸುತ್ತಲಿರುವ 5 ಪ್ರಮುಖ ಪವಿತ್ರ ಸ್ಥಳಗಳನ್ನು ತೋರಿಸಿ ಮತ್ತೆ ಮಠದ ಬಳಿ ಬಿಡ್ತಾರೆ. ಒಬ್ಬರಿಗೆ 250 ರೂಪಾಯಿ ತಗೋತಾರೆ. ಆದ್ದರಿಂದ ನಾವು ಕೂಡ ಆಟೋನಲ್ಲಿ ಕುಳಿತು ಈ ಪವಿತ್ರ ಸ್ಥಳಗಳ ಪ್ರಯಾಣವನ್ನು ಆರಂಭ ಮಾಡಿದೆವು. ಮೊದಲಿಗೆ ನಾವು ಭೇಟಿ ನೀಡಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಹನುಮಂತನನ್ನು ಅಭಯ ನೀಡುವ ಆಂಜನೇಯ ಎಂದು ಭಕ್ತರು ಆರಾಧಿಸುತ್ತಾರೆ. ಭಕ್ತಿಯಿಂದ ದೇವರ ದರ್ಶನ ಮಾಡಿದಾಗ ಮನಸ್ಸಿಗೆ ಧೈರ್ಯ ಮತ್ತು ಶಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಅಲ್ಲಿಂದ ನಾವು ಮುಂದಿನ ಪವಿತ್ರ ಸ್ಥಳವಾದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದೆವು. ಇದು ತುಂಬ ಪವಿತ್ರವಾದ ಸ್ಥಳ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದಾರೆಂದು ಭಕ್ತರು ನಂಬುತ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದಾಗ ಮನಸ್ಸಿಗೆ ಶಾಂತಿ ತುಂಬುತ್ತದೆ.
ಅಲ್ಲಿಂದ ಮುಂದಿನ ಸ್ಥಳ ಬಿಚ್ಚಾಲೆ. ಇದು ರಾಘವೇಂದ್ರ ಸ್ವಾಮಿಯೊಂದಿಗೆ ತುಂಬ ಸಂಬಂಧ ಹೊಂದಿರುವ ಪವಿತ್ರ ಸ್ಥಳ. ಇಲ್ಲಿರುವ ರಾಯರ ಬೃಂದಾವನ ಮತ್ತು ಬಿಚ್ಚಾಳಮ್ಮನ ದೇವಿ ದೇವಸ್ಥಾನ ಭಕ್ತರಿಗೆ ಒಂದು ವಿಭಿನ್ನವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಇಲ್ಲಿನ ಶಾಂತಿಯ ವಾತಾವರಣ ಮನಸ್ಸಿಗೆ ತುಂಬ ನೆಮ್ಮದಿ ಕೂಡ ಕೊಡುತ್ತದೆ. ಕೊನೆಯದಾಗಿ ನಾವು ಭೇಟಿ ನೀಡಿದ್ದು ಅಪ್ಪಣ್ಣಾಚಾರ್ಯರ ಮನೆ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಈ ಮನೆಯಲ್ಲಿ ರಾಯರು ವಿಶ್ರಾಂತಿ ಪಡೆದ ಪವಿತ್ರ ಸ್ಥಳವನ್ನು ಇಂದಿಗೂ ಭಕ್ತರು ಭಕ್ತಿಯಿಂದ ಭೇಟಿ ನೀಡುತ್ತಾರೆ. ಆ ಸ್ಥಳವನ್ನು ನೋಡಿದಾಗ ರಾಯರ ಕಾಲದ ಸ್ಮರಣೆ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಎಲ್ಲ ಪವಿತ್ರ ಸ್ಥಳಗಳನ್ನು ನೋಡಿಕೊಂಡು ನಾವು ಮತ್ತೆ ಮಂತ್ರಾಲಯಕ್ಕೆ ಹಿಂದಿರುಗಿದೆವು, ಮನಸ್ಸಿನಲ್ಲಿ ರಾಯರ ಕೃಪೆಯೊಂದಿಗೆ. ಮಂತ್ರಾಲಯದ ಈ ಪವಿತ್ರ ಪ್ರಯಾಣದ ಕೊನೆಯ ಕ್ಷಣಗಳಲ್ಲಿ ನನಗೆ ಇನ್ನೊಂದು ವಿಶೇಷ ಅನುಭವ ಸಿಕ್ಕಿತು. ಅದು ಶ್ರೀ ರಾಘವೇಂದ್ರ ಸ್ವಾಮಿ ರಥೋತ್ಸವ. ಭಕ್ತರ ಜಯಘೋಷಗಳ ನಡುವೆ ರಾಯರ ರಥೋತ್ಸವವನ್ನು ನೋಡಿದ ಕ್ಷಣ ಮನಸ್ಸಿಗೆ ತುಂಬ ಭಕ್ತಿ ಮತ್ತು ಸಂತೋಷವನ್ನು ನೀಡಿತು. ರಾಯರ ರಥ ನಿಧಾನವಾಗಿ ಸಾಗುತ್ತಿರುವಾಗ ಅಲ್ಲಿ ಇರುವ ಭಕ್ತರು ಭಕ್ತಿ ನೋಡಿದರೆ ಒಂದು ವಿಭಿನ್ನವಾದ ಅನುಭವ ಸಿಗುತ್ತದೆ. ಆ ಕ್ಷಣದಲ್ಲಿ ನನಗೆ ಅನಿಸಿದ್ದು, ರಾಯರ ಕೃಪೆ ಇದ್ದರೆ ಜೀವನದಲ್ಲಿ ಯಾವುದೇ ಕಷ್ಟ ದೊಡ್ಡದು ಅಲ್ಲ. ಈ ಪವಿತ್ರ ಕ್ಷಣಗಳೊಂದಿಗೆ ನನ್ನ ಮಂತ್ರಾಲಯ ಪ್ರಯಾಣವನ್ನು ಇಲ್ಲಿ ಮುಗಿಸುತ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಇಂತಹ ಟ್ರಾವೆಲ್ ಮತ್ತು ಡಿವೋಷನಲ್ ವ್ಲಾಗ್ಸ್ ನೋಡಲು ನಮ್ಮ ಶರುಪ್ರಿನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.